Hello everyone, welcome to Sangardana classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 19ನೇ ಪ್ರಶ್ನೆ. ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ನೀವು ನೋಡಿರ್ತೀರಿ, ಬೇಸಿಗೆಯಲ್ಲಿ ನಾವು ಫಿಲ್ಟರ್ ನೀರೆಲ್ಲ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತದೆ. ಅದೇ ಮಡಿಕೆಯಲ್ಲಿ ಎಷ್ಟೇ ಬಿಸಿಲು ಬಿದ್ದಿರ್ಲಿ, ಮಡಿಕೆಯಲ್ಲಿ ನಾವು ನೀರಿಟ್ಟು ಕುಡಿದ್ರೆ, ಅದ್ರ ಮೇಲೆ ಒದ್ದೆ ಬಟ್ಟೆಯನ್ನ ಹಾಕಿ ಅದ್ರಲ್ಲಿನ ನೀರನ್ನ ಕುಡಿದ್ರೆ, ಮಡಿಕೆ ಒಳಗೆ ಒದ್ದೆ ಬಟ್ಟೆ ಹಾಕೋದಲ್ಲ, ಮಡಿಕೆ ಹೊರಗಿಂದ ಒದ್ದೆ ಬಟ್ಟೆಯನ್ನ ಸುತ್ತಿ ಮಡಿಕೆ ಒಳಗಿನ ನೀರನ್ನ ಕುಡಿದ್ರೆ ಮತ್ತು ತಂಪಾಗ್ತದೆ. ಯಾಕೆ ಅಂದ್ರೆ ಮಣ್ಣಿನ ಮಡಿಕೆಗಳಲ್ಲಿ ಸಣ್ಣ ರಂಧ್ರಗಳು ಇರುತ್ತವೆ. ರಂಧ್ರಗಳ ಮೂಲಕ ನೀರು ಮಣ್ಣಿನ ಮಡಿಕೆಯ ಮೇಲ್ಮೈ ಮತ್ತು ಸುತ್ತಲಿನ ಉಷ್ಣವನ್ನ ಹೀರಿಕೊಂಡು ಆವಿಯಾಗುತ್ತದೆ. ಆದ್ದರಿಂದ ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ. ಏನಾಗುತ್ತೆ, ಮಡಿಕೆಯಲ್ಲಿ ನೀರಿತ್ತು, ಆದ್ರೆ ಮಡಿಕೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳು, ನನಗೆ ಕಾಣೋದಿಲ್ವಲ್ಲ ರಂಧ್ರ ಅಂತ ಹೇಳ್ತೀವಿ, ಬಹಳ ಸೂಕ್ಷ್ಮವಾದ ರಂಧ್ರಗಳು ಇರ್ತದೆ. ಆ ರಂಧ್ರಗಳಿಂದ ನೀರು ಆವಿಯಾಗಿ ಹೊರಗೆ ಹೋಗ್ತಿದೆ. ಈಗ ನೀರು ಬರೀ ಆವಿಯಾಗಿ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸರಿನಾ? ಅದಕ್ಕೆ ಒಂದಿಷ್ಟು ಟೆಂಪರೇಚರ್ ಬೇಕು. ನೀವು ನಿಮ್ಮೂರಿಂದ ಬೇರೆ ಊರಿಗೆ ಹೋಗ್ಬೇಕು ಅಂದ್ರೆ ಬಸ್ ಟಿಕೆಟಿಗಾದ್ರೂ ದುಡ್ಡು ಇಟ್ಕೊಂಡಿರ್ಬೇಕು ಅಲ್ವಾ? ನಿಮ್ಮೂರಿಂದ ಬೇರೆ ಊರಿಗೆ ಹೋಗ್ತೀರಿ, ಬೇರೆ ದುಡ್ಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಸ್ ಟಿಕೆಟ್, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಟಿಕೆಟ್ ಸಿಗ್ಬೇಕಾದ್ರೆ ದುಡ್ಡು ಬೇಕಲ್ಲ. ಅದೇ ತರ ನೀರು ಮಡಿಕೆಯಿಂದ ಆವಿಯಾಗಿ ಹೋಗ್ಲಿಕ್ಕೆ ಉಷ್ಣವನ್ನ ಹೀರಿಕೊಳ್ತದೆ. ಎಲ್ಲಿರೋ ಉಷ್ಣವನ್ನ ಹೀರಿಕೊಳ್ತದೆ, ಈ ಮಡಿಕೆಯಲ್ಲಿನ ಉಷ್ಣವನ್ನ ಹೀರಿಕೊಳ್ತದೆ. ಹೀರ್ಕೊಂಡು ಆವಿಯಾಗಿ ಹೋಗ್ಬಿಡ್ತದೆ. ಅವಾಗ ಓಕೆ, ನಿಮ್ಮ ಪರ್ಸಲ್ಲಿ 50 ರೂಪಾಯಿ ಇತ್ತು, ನೀವು 40 ರೂಪಾಯಿ ತೆಕ್ಕೊಂಡ್ರೆ ಅಂದ್ರೆ ಪರ್ಸಲ್ಲಿ ಏನು ಉಳಿತು? 10 ರೂಪಾಯಿ ಮಾತ್ರ ಉಳಿತು. ಅದೇ ತರ ಒಂದಿಷ್ಟು ಉಷ್ಣ ಇತ್ತು ಮಡಿಕೆಯಲ್ಲಿ, ಆ ಉಷ್ಣವನ್ನ ಹೀರ್ಕೊಂಡು ನೀರು ಆವಿಯಾಗಿ ಹೋಯ್ತು. ಮಡಿಕೆ ಒಳಗಡೆ ಇರುವಂತಹ ನೀರಿನ ಉಷ್ಣತೆ ಏನಾಯ್ತು? ನಿಮ್ಮ ಪರ್ಸಲ್ಲಿ ದುಡ್ಡಾದಂಗೆ ಆಯ್ತು, ಕಡಿಮೆ ಆಯ್ತು ಅಲ್ವಾ? ಹಾಗಾಗಿ ನಮ್ಗೆ ಮಡಿಕೆಯಲ್ಲಿ ಇದ್ದ ನೀರು ತಂಪಾಗಿ ಅನ್ನಿಸ್ತದೆ. ಥ್ಯಾಂಕ್ ಯು.